ಒಂದು ನಾ ನಿನ್ನ ಮರೆಯಲಾರೆ. ನಿರ್ಮಾಪಕ ಎನ್. ವೀರಾಸ್ವಾಮಿ ನಿರ್ಮಿಸಿದ, ವಿಜಯ್ ನಿರ್ದೇಶನದ ನಾ ನಿನ್ನ ಮರೆಯಲಾರೆ ಸಿನಿಮಾ 1976ರಲ್ಲಿ ತೆರೆಕಂಡಿತು. ಚಿತ್ರಕಥೆ ಗೀತೆ ರಚನೆ ಚಿ. ಉದಯಶಂಕರ್ ಅವರದ್ದಾಗಿದ್ದು, ರಾಜನ್ ನಾಗೇಂದ್ರ ಸಂಗೀತ ಸಂಯೋಜಿಸಿದ್ದಾರೆ. ಪಿ. ಬಿ. ಶ್ರೀನಿವಾಸ್, ಡಾ. ರಾಜ್ಕುಮಾರ್, ಎಸ್. ಜಾನಕಿ ಹಾಗೂ ವಾಣಿಜಯರಾಮ್ ಅವರ ಹಿನ್ನೆಲೆ ಗಾಯನವಿದೆ. ಎ. ಆರ್. ಆನಂದ್ ಅವರ ನಾನು ನೀನು ಜೋಡಿ ಎಂಬ ಮೂಲಕಥೆಯಿಂದ ಸಿನಿಮಾ ತಯಾರಾಗಿದೆ. ಡಾ. ರಾಜ್ಕುಮಾರ್, ಲಕ್ಷ್ಮಿ, ಲೀಲಾವತಿ, ಬಾಲಕೃಷ್ಣ, ಸಂಪತ್, ಲೋಕನಾಥ್, ವಾದಿರಾಜ್ ಸೇರಿದಂತೆ ಹಲವರು ಪ್ರಮುಖ ತಾರಾಗಣದಲ್ಲಿದ್ದಾರೆ. ನಾ ನಿನ್ನ ಮರೆಯಲಾರೆ ಚಿತ್ರವನ್ನು ತಮಿಳಿನಲ್ಲಿ ಪುದುಕವಿತೈ ಹೆಸರಿನಲ್ಲಿ ರಿಮೇಕ್ ಮಾಡಲಾಗಿದೆ. ರಜನಿಕಾಂತ್ ನಾಯಕನಾಗಿ ನಟಿಸಿದ್ದಾರೆ. ಹಿಂದಿಯಲ್ಲಿ ಪ್ಯಾರ್ ಕಿಯಾ ಹೈ ಪ್ಯಾರ್ ಕರೆಂಗೆ ಹೆಸರಿನಲ್ಲಿ ರಿಮೇಕ್ ಮಾಡಲಾಗಿದ್ದು, ಅನಿಲ್ ಕಪೂರ್ ಈ ಚಿತ್ರದ ನಾಯಕ. ಡಾ. ರಾಜ್ಕುಮಾರ್ ನಾಯಕತ್ವದ ಮೂಲ ಸಿನಿಮಾವನ್ನೇ ಮಲಯಾಳಂಗೆ ನಾನ್ ನಿನ್ನೆ ಮರಕಿಲ್ಲ ಹೆಸರಿನಲ್ಲಿ ಡಬ್ಬಿಂಗ್ ಮಾಡಲಾಗಿದೆ. ನಾ ನಿನ್ನ ಮರೆಯಲಾರೆ ಚಿತ್ರದಲ್ಲಿ ವಿಶೇಷವಾಗಿ 1976ರಲ್ಲಿ ಚಿತ್ರೀಕರಣದ ಸಂದರ್ಭದಲ್ಲಿ ಮಹೀಂದ್ರಾ ಕಂಪನಿಯ ಜಾವಾ ಮೋಟಾರ್ ಬೈಕ್ ಬಳಸಲಾಗಿತ್ತು. 2018ರಲ್ಲಿ ಜಾವಾ ಮೋಟಾರ್ ಬೈಕ್ಗಳನ್ನು ಮತ್ತೆ ರಿಲಾಂಚ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಾ ನಿನ್ನ ಮರೆಯಲಾರೆ ಚಿತ್ರದ ಸಾಹಸ ದೃಶ್ಯವೊಂದನ್ನು ಕಂಪನಿಯು ರಿಲಾಂಚ್ನ ಜಾಹೀರಾತಿಗೆ ಬಳಸುವ ಮೂಲಕ ಅಣ್ಣಾವ್ರನ್ನು ಸ್ಮರಿಸಿತ್ತು. 2. ಪ್ರೇಮದ ಕಾಣಿಕೆ. ಬಾಲಿವುಡ್ ಖ್ಯಾತ ನಟ ಸಲ್ಮಾನ್ ಖಾನ್ ತಂದೆ ಸಲೀಂ ಖಾನ್ ಹಾಗೂ ಸ್ನೇಹಿತ ಜಾವೇದ್ ಜೋಡಿಯಿಂದ ರಚಿತವಾದ ಕಥೆ ಪ್ರೇಮದ ಕಾಣಿಕೆ. ಸಲೀಂ ಜಾವೇದ್ ಜೋಡಿಯು 4 ಸಾಲುಗಳಲ್ಲಿ ಈ ಸಿನಿಮಾದ ಕಥೆಯನ್ನು ಚಿ. ಉದಯಶಂಕರ್ ಅವರಿಗೆ ಹೇಳಿದ್ದರಂತೆ. ರಾಮನಗರದಲ್ಲಿ ಚಿತ್ರೀಕರಣಗೊಂಡ ಹಿಂದಿ ಸಿನಿಮಾ ಶೋಲೆ ಹಾಗೂ ಅಣ್ಣಾವ್ರ ರಾಜ ನನ್ನ ರಾಜ ಸಿನಿಮಾಗಳಿಗೂ ಸಲೀಂ ಜಾವೇದ್ ಅವರದೇ ಕಥೆಗಳು. ಈ ಹಿಂದೆ 1989ರಲ್ಲಿ ಹಿಂದಿಯಲ್ಲಿ ತೆರೆಕಂಡಿದ್ದ ದೋ ಭಾಯ್ ಸಿನಿಮಾದ ಕಥೆಯನ್ನು ಮಾರ್ಪಾಡು ಮಾಡಿ ಕನ್ನಡದಲ್ಲಿ ಪ್ರೇಮದ ಕಾಣಿಕೆ ಸಿನಿಮಾ ಮಾಡಲಾಯಿತು. 1976ರಲ್ಲಿ ತೆರೆಕಂಡ ಪ್ರೇಮದ ಕಾಣಿಕೆ ಸಿನಿಮಾ 1980ರಲ್ಲಿ ತಮಿಳಿಗೆ ರಿಮೇಕ್ ಆಗಿ ರಜನಿಕಾಂತ್ ನಟನೆಯ ಪಲ್ಲಾದವನ್ ಸಿನಿಮಾ ತೆರೆಕಂಡಿತು. 1981ರಲ್ಲಿ ಹಿಂದಿಗೆ ರಿಮೇಕ್ ಆಗಿ ರಾಜ್ ಹೆಸರಿನಲ್ಲಿ ರಾಜ್ಬಬ್ಬರ್ ನಟನೆಯಲ್ಲಿ ತೆರೆಕಂಡಿತು. ಕರುನಾಡ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರು ತೆರೆಮೇಲೆ ಮಾಸ್ಟರ್ ರಾಜ್ಕುಮಾರ್ ಹೆಸರಲ್ಲಿ ಕಾಣಿಸಿಕೊಂಡ ಮೊದಲ ಸಿನಿಮಾ ಇದು. ಜೊತೆಗೆ ಅಣ್ಣಾವ್ರ ಪುತ್ರಿ ಪೂರ್ಣಿಮಾ ರಾಮ್ಕುಮಾರ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಡಾ. ರಾಜ್ಕುಮಾರ್, ಆರತಿ, ಜಯಮಾಲಾ, ವಜ್ರಮುನಿ, ತೂಗುದೀಪ ಶ್ರೀನಿವಾಸ್ ಸೇರಿ ಹಲವು ಕಲಾವಿದರು ನಟಿಸಿದ್ದಾರೆ. 3. ರಾಜ ನನ್ನ ರಾಜ. ಅಣ್ಣಾವ್ರಿಗಾಗಿ ಸಲ್ಮಾನ್ ಖಾನ್ ತಂದೆ ಸಲೀಂ ಅವರ ಮತ್ತೊಂದು ಕಥೆ ರಾಜ ನನ್ನ ರಾಜ. ಸಲೀಂ ಜಾವೇದ್ ಜೋಡಿಯಿಂದ ರಚಿತವಾದ ಈ ಕಥೆಯನ್ನು ಎ. ವಿ. ಶೇಷಗಿರಿ ರಾವ್ ನಿರ್ದೇಶನದಲ್ಲಿ ರಾಜ ನನ್ನ ರಾಜ ಸಿನಿಮಾ ತೆರೆಕಂಡಿತು. ನಿರ್ಮಾಪಕ ಅಬ್ಬಾಯಿ ನಾಯ್ಡು ಅವರು ಪೂರ್ಣ ಪ್ರಮಾಣದಲ್ಲಿ ನಿರ್ಮಿಸಿದ ಅಣ್ಣಾವ್ರ ಸಿನಿಮಾ ಇದು. ಚಿ. ಉದಯಶಂಕರ್ರ ಹಾಡುಗಳು ಹಾಗೂ ಜಿ. ಕೆ. ವೆಂಕಟೇಶ್ರ ಸಂಗೀತವಿದೆ. ಪಿ. ಬಿ. ಶ್ರೀನಿವಾಸ್, ಡಾ. ರಾಜ್ಕುಮಾರ್, ಎಸ್. ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್. ಜಾನಕಿ ಅವರ ಹಿನ್ನೆಲೆ ಗಾಯನದಲ್ಲಿ 5 ಹಾಡುಗಳು ಮೂಡಿಬಂದಿವೆ. ಡಾ. ರಾಜ್ಕುಮಾರ್, ಆರತಿ, ಅಶ್ವಥ್, ಎಂ. ಪಿ. ಶಂಕರ್, ತೂಗುದೀಪ ಶ್ರೀನಿವಾಸ್, ಟೈಗರ್ ಪ್ರಭಾಕರ್, ಬಾಲಕೃಷ್ಣ, ಚಂದ್ರಶೇಖರ್, ಸಂಪತ್ ಸೇರಿ ಹಲವರು ನಟಿಸಿದ್ದಾರೆ. ಅಣ್ಣಾವ್ರು ಹಾಗೂ ಆರತಿ ಕಾಂಬಿನೇಷನ್ನ ಕೊನೆಯ ಚಿತ್ರವಿದು. ಐತಿಹಾಸಿಕ ಹಾಗೂ ಸಾಮಾಜಿಕವಾಗಿ 2 ಶೇಡ್ ಕಥೆ ಹೊಂದಿರುವ ಕನ್ನಡದ ರಾಜ ನನ್ನ ರಾಜ ಸಿನಿಮಾ ತೆಲುಗಿನ ಮಗಧಿರ ಸಿನಿಮಾಗೆ ಸ್ಫೂರ್ತಿ. ಈ ಸಿನಿಮಾ ಚಿತ್ರೀಕರಣ ಮುಗಿಸಿದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು. ಈ ಸಂದರ್ಭದಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಪಡೆಯಲು ಹಲವು ಅಡೆತಡೆಗಳು ಎದುರಾಗಿದ್ದವು. 2 ಹಾಡುಗಳನ್ನು ಮತ್ತೆ ಚಿತ್ರೀಕರಿಸಲಾಯಿತು. ಇದ್ದ 2 ಫೈಟ್ಗಳನ್ನು ತೆಗೆದು ಹಾಕಿ ಮತ್ತೆ ಚಿತ್ರೀಕರಿಸಿ ಸೇರಿಸಲಾಯಿತು. 4. ಬಹದ್ದೂರ್ ಗಂಡು. ಪ್ರಸಿದ್ಧ ನಾಟಕಕಾರ ಎಚ್. ವಿ. ಸುಬ್ಬರಾವ್ ಅವರು ಕಥೆಯನ್ನು ರಚಿಸಿದ್ದರು. ಈ ಕಥೆಯು ವಿಲಿಯಂ ಶೇಕ್ಸ್ಪಿಯರ್ ನಾಟಕದಿಂದ ಆಯ್ದ ಭಾಗವಾದ ದಿ ಟೇಮಿಂಗ್ ಆಫ್ ದಿ ಶ್ರೂ ಕಥೆಯಿದು. ಎ. ವಿ. ಶೇಷಗಿರಿರಾವ್ ಅವರು ನಿರ್ದೇಶನ ಮಾಡಿದ್ದರು. ಶ್ರೀಕಾಂತ್ ಅಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ ಬ್ಯಾನರ್ನಡಿ ಶ್ರೀಕಾಂತ್ ನಹತಾ, ಶ್ರೀಕಾಂತ್ ಪಟೇಲ್ ನಿರ್ಮಿಸಿದ್ದರು. ಚಿ. ಉದಯಶಂಕರ್ ಅವರು ಚಿತ್ರಕಥೆ, ಹಾಡುಗಳನ್ನು ರಚಿಸಿದ್ದರು. ಎಂ. ರಂಗರಾವ್ ಅವರು ಸಂಗೀತ ಸಂಯೋಜಿಸಿದ್ದರು. ಪಿ. ಬಿ. ಶ್ರೀನಿವಾಸ್, ಡಾ. ರಾಜ್ಕುಮಾರ್, ಎಸ್. ಪಿ. ಬಾಲಸುಬ್ರಹ್ಮಣ್ಯಂ, ಎಸ್. ಜಾನಕಿ ಅವರ ಹಿನ್ನೆಲೆಯಾಯನದ ಒಟ್ಟು 5 ಹಾಡುಗಳಿವೆ. ಡಾ. ರಾಜ್ಕುಮಾರ್, ಜಯಂತಿ, ಆರತಿ, ಕೆ. ಎಸ್. ಅಶ್ವಥ್, ವಜ್ರಮುನಿ, ತೂಗುದೀಪ ಶ್ರೀನಿವಾಸ್ ಸೇರಿ ಹಲವು ಖ್ಯಾತ ಕಲಾವಿದರು ಅಭಿನಯಿಸಿದ್ದರು. 5. ಬಡವರ ಬಂಧು. ಎನ್. ರಾಮಸ್ವಾಮಿ ಸಿಎನ್ಆರ್ ನಿರ್ಮಿಸಿದ, ವಿಜಯ್ ನಿರ್ದೇಶನದ ಚಿತ್ರ ಬಡವರ ಬಂಧು. ಸಹ ನಿರ್ದೇಶಕರಾಗಿ ಎಸ್. ಆರ್. ಶಿವರಾಮ್ ಹಾಗೂ ಸಹಾಯಕರಾಗಿ ಎಂ. ಎಸ್. ರಾಜಶೇಖರ್, ಹೊನ್ನವಳ್ಳಿ ಕೃಷ್ಣ ಕೆಲಸ ಮಾಡಿದ್ದರು. ಖ್ಯಾತನಾಮರಾದ ಶಂಕರ್ ಸುಂದರ್ ಅವರಿಂದ ಚಿತ್ರಕಥೆ ರಚನೆಯಾಗಿತ್ತು. ಈ ಸಿನಿಮಾದಲ್ಲಿ ಅಣ್ಣಾವ್ರು ವಜ್ರಮುನಿ ಸೋದರರಾಗಿ ಅಭಿನಯಿಸಿದ್ದರು. ಚಿ. ಉದಯಶಂಕರ್ರ ಹಾಡುಗಳು, ಎಂ. ರಂಗರಾವ್ ಅವರ ಸಂಗೀತ ಚಿತ್ರಕ್ಕಿದೆ. ಡಾ. ರಾಜ್ಕುಮಾರ್, ಪಿ. ಬಿ. ಶ್ರೀನಿವಾಸ್, ಪಿ. ಸುಶೀಲಾ ಅವರ ಹಿನ್ನೆಲೆ ಗಾಯನದಲ್ಲಿ 4 ಹಾಡುಗಳಿವೆ. ಡಾ. ರಾಜ್ಕುಮಾರ್, ಜಯಮಾಲಾ, ಅಶ್ವಥ್, ವಜ್ರಮುನಿ, ತೂಗುದೀಪ ಶ್ರೀನಿವಾಸ್, ಟೈಗರ್ ಪ್ರಭಾಕರ್, ಹೊನ್ನವಳ್ಳಿ ಕೃಷ್ಣ, ವಾದಿರಾಜ್ ಸೇರಿ ಹಲವು ಕಲಾವಿದರ ನಟನೆಯಿದೆ. ಈ ಸಿನಿಮಾ ಕೂಡ 1976ರಲ್ಲಿ ತೆರೆಕಂಡಿತು.